ವೀಕ್ಷಕರೇ ನಮಸ್ಕಾರ. ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯ ವಸ್ತು ಯೋಗದಿಂದ ಯೋಗಕ್ಷೇಮ. ಇವತ್ತು ನಾವು ಯೋಗ ದಿನಾಚರಣೆಯ ಸಂಭ್ರಮದಲ್ಲಿದ್ದೇವೆ. ಒಂದು ಅದ್ಭುತವಾದಂಥ ಮಾತಿದೆ, ಯೋಗ ಮಾಡೋದಕ್ಕೂ ಕೂಡ ಯೋಗ ಬೇಕು ಅಂತ. ಈ ಸಾಲುಗಳೇ ಯೋಗದ ಮಹತ್ವ ಎಂಥದ್ದು ಅನ್ನೋದನ್ನ ತಿಳಿಸ್ಕೊಡತ್ತೆ. ಇವತ್ತು ಈ ಯೋಗದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಯೋಗ ತತ್ವ ಶಾಸ್ತ್ರಜ್ಞರಾದಂಥ ಅಪೂರ್ವ ವೇದಾವತಿಯವರು. ಬನ್ನಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಕಾರ ಯೋಗವನ್ನ ನೀವು ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಾ? ಎಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳು. ಆರಂಭವನ್ನು ಶ್ಲೋಕದಿಂದ ಆರಂಭ ಮಾಡೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಕೆ, ನಾನು ಕೇಳಿದೆ ನೀವು ಯಾವ ರೀತಿ ಯೋಗವನ್ನ ವ್ಯಾಖ್ಯಾನ ಮಾಡ್ತೀರಾ ಅಂತ. ಯೋಗ ಅನ್ನೋದು ನಮ್ಮ ಪ್ರತಿನಿತ್ಯ ಜೀವನಕ್ಕೆ ನಮಗೆ ಬೇಕೇ ಬೇಕು. ಹಿಂದಿನ ಕಾಲದಲ್ಲಿ ಇದ್ದಂತಹ ಆ ಜೀವನ ಶೈಲಿ ಯಾವ ರೀತಿ ಇತ್ತಂದರೆ, ಫಿಸಿಕಲ್ ಓರಿಯೆಂಟೆಡ್ ಕೆಲಸವನ್ನು ಅವರೇ ಮಾಡ್ತಿದ್ರು. ಹೊಲಕ್ಕೆ ಹೋಗೋದು, ಮನೆ ಕೆಲಸ ಮಾಡೋದು, ಬೆರಣಿ ತಟ್ಟೋದು, ಈ ಒಂದು ಒಲೆಯಲ್ಲಿ ಅಡುಗೆ ಮಾಡೋದು, ಈ ಥರ ಒಂದು ಕೆಲಸ ಎಲ್ಲ ಮನೆಯಲ್ಲೇ ಮಾಡ್ತಿದ್ರು. ನಾವು ಇವಾಗಿರೋ ಶೈಲಿಯಲ್ಲಿ ಈ ಒತ್ತಡ ಆಗಿರ್ಬೋದು, ಅಥವಾ ನಾವು ಫಾಸ್ಟ್ ಪೇಸ್ಡ್ ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್, ನಾವು ಮನೆ ಕೆಲಸ ಮಾಡದೆ ಮನೆಯಲ್ಲಿ ಆರಾಮಾಗಿ ಟಿ ವಿ ನೋಡ್ತಾ ಕೂತ್ಬೇಕು, ಆ ಒಂದು ಲೈಫ್ ಸ್ಟೈಲಲ್ಲಿ ಇದ್ದಾಗ ಯೋಗ ನಮಗೆ ಈ ಟೈಮಲ್ಲಿ ಈ ಕಾಲಕ್ಕೆ ಅತ್ಯವಶ್ಯಕ. ಸೊ ಯೋಗ ಅನ್ನೋದು ಬರೀ ನಮಗೆ ಫಿಸಿಕಲ್ ಲೆವೆಲಲ್ಲೂ ಬೆನಿಫಿಟ್, ಬಾಡಿ ನಮಗೆ ಫಿಟ್ ಆಗಿ ಹೆಲ್ದಿ ಆಗಿ ನಮಗೆ ಸಿಗುತ್ತೆ, ಹಾಗೂ ಮೆಂಟಲ್ ಬೆನಿಫಿಟ್ಟು ಸಿಗುತ್ತೆ, ಹಾಗೂ ಎಮೋಷ್ನಲ್ ಬೆನಿಫಿಟ್ಸ ನಮಗೆ ಯೋಗದ ಮೂಲಕ ಸಿಗುತ್ತೆ, ಹಾಗೂ ಅದಕ್ಕಿಂತ ಹೆಚ್ಚಿನಾಗಿ ಸ್ಪಿರಿಚುವಲ್ ಬೆನಿಫಿಟ್ ಸಹ ನಮಗೆ ಯೋಗದಿಂದ ಸಿಗುತ್ತೆ. ಓಕೆ, ಸಾಮಾನ್ಯವಾಗಿ ಹೆಚ್ಚಿನವರು ಅಂದ್ಕೊಳ್ತಾರೆ ಯೋಗ ಅಂದರೆ ಒಂದು ದೈಹಿಕ ವ್ಯಾಯಾಮ ಅಂತ. ಅದರ ಹೊರತಾಗಿ ಯೋಗಕ್ಕೊಂದು ಅದ್ಭುತವಾದಂತಹ ಶಕ್ತಿ ಇದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಖಂಡಿತ. ಇವಾಗ ನಾವು ಏನಾದರೂ ನಮ್ಮ ಕೈಯನ್ನು ಬಿಸಿ ನೀರಿಗೆ ಹಾಕಬೇಕಂದ್ರೆ ನಾವು ಫಸ್ಟ್ ಅದನ್ನು ನಾವು ನಾರ್ಮಲ್ ರೂಮ್ ಟೆಂಪ್ರೇಚರ್ ನೀರನ್ನು ಇಟ್ಕೊಂಡಿರ್ತೀರ. ಬೆರಳನ್ನು ರೂಮ್ ಟೆಂಪ್ರೇಚರ್ಗೆ ಹಾಕ್ಬೋದು, ಮತ್ತು ಒಂದು ಸ್ವಲ್ಪ ಇನ್ನು ಉಗುರು ಬೆಚ್ಚ ನೀರು, ಮತ್ತು ಒಂದು ಸ್ವಲ್ಪ ಬಿಸಿ ನೀರು, ಮತ್ತು ಕಾಯ್ತಿರುವ ಬಿಸಿ ನೀರಲ್ಲಿ ಬೆರಳನ್ನು ಹಾಕ್ಬೋದು. ನೀವು ಡೈರೆಕ್ಟಾಗಿ ಇವಾಗ ಬಿಸಿ ನೀರು ಬಗ್ಗೆ ಕೇಳ್ತಿದ್ದೀರಾ. ಸೊ ನಾವು ಫಸ್ಟ್ ಆರಂಭವನ್ನು ನಾವು ದೇಹದಿಂದನೇ, ಸ್ಥೂಲದಿಂದ ಆರಂಭ ಮಾಡಬೇಕು. ಗೊತ್ತಿರುವಂಥದ್ದು ಅದು ವ್ಯಾಯಾಮ ಆಗಿರಬಹುದು. ಆ ರೀತಿಯಲ್ಲಿ ನಾವು ಯಮ ನಿಯಮಗಳನ್ನ ಅಳವಡಿಸ್ಕೊಂಡು ನಾವು ಯಾವ ರೀತಿಯಲ್ಲಿ ಇರಬೇಕು, ನಾವು ಸತ್ಯವನ್ನು ಹೇಳಬೇಕು, ಆಸ್ತಿಯನ್ನು ನಾವು ಅಳವಡಿಸ್ಕೊಂಡು ಹೋಗಬೇಕು, ಈ ರೀತಿಯಲ್ಲಿ ನಾವು ಯಮ ನಿಯಮಗಳನ್ನ ಪಾಲಿಸ್ಕೊಂಡು, ಹಾಗೆ ನಾವು ದೇಹವನ್ನು ಯೋಗಾಭ್ಯಾಸದಿಂದ ಮಾಡಿಕೊಂಡು ನಂತರ ನಾವು ಅದನ್ನು ಪ್ರಾಣಾಯಾಮಕ್ಕೆ ಬಂದು ಹಾಗೂ ನಾವು ಧ್ಯಾನಕ್ಕೆ ಬಂದಾಗ ಆವಾಗ ನಾವು ನಮ್ಮ ಮೈಂಡನ್ನು, ನಮ್ಮ ಮನಸ್ಸನ್ನು ನಮ್ಮ ನಿಯಂತ್ರಣದಲ್ಲಿ, ನಮ್ಮ ಹತೋಟಿಯಲ್ಲಿ ನಾವು ಇಟ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಬಟ್ ಮೂಲತಃ ನಾವು ಆಸನದಿಂದ ಪ್ರಾರಂಭ ಮಾಡಿದ್ರೆ, ಸ್ಥೂಲದಿಂದ ಆರಂಭ ಮಾಡಿದ್ರೆ ಸೂಕ್ಷ್ಮವಾಗಿರುವಂತಹ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಕೋಬಹುದು ಯೋಗದ ಮೂಲಕ. ಓಕೆ, ಯೋಗಕ್ಕೆ ಒಂದು ಚಂಚಲ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವಂಥ ಅದ್ಭುತವಾದಂಥ ಶಕ್ತಿ ಇದೆ. ಒಬ್ಬ ಮನುಷ್ಯನ ವ್ಯಕ್ತಿತ್ವ ಅಥವಾ ಆತನ ನಡವಳಿಕೆಯನ್ನು ಬದಲಾಯಿಸುವಲ್ಲಿ ಯೋಗ ಯಾವ ರೀತಿ ಪರಿಣಾಮಕಾರಿಯಾಗಿದೆ ಅಂತ? ಫಸ್ಟ್ ಆಫ್ ಆಲ್ ನಮ್ಮ ಫಿಟ್ನೆಸ್ ಅಂತೂ ಬಂದೇ ಬರುತ್ತೆ. ನಾವು ಹಲವಾರು ಕಾಯಿಲೆಗಳು ಅಥವಾ ಅದನ್ನು ತಡೆಗಟ್ಟಬಹುದು. ಬ್ಲಡ್ ಪ್ರೆಷರ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಹೆಣ್ಮಕ್ಳಿಗೆ ಇರುವಂಥ ಸಮಸ್ಯೆಗಳಾಗಿರ್ಬೋದು, ಅಥವಾ ಈ ಥರ ಒಂದು ಕೆಲವೊಂದು ಕಾಯಿಲೆಗಳಿಗೆ ನಾವು ಯೋಗದ ಮೂಲಕ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡೋದ್ರಿಂದ ತಡೆಗಟ್ಟಬಹುದು. ಹಾಗೂ
ಆ, ನಾವು ಸ್ಟ್ರೆಸ್ ಅಂತ ಹೇಳ್ತೀವಿ ಅಥವಾ ಒತ್ತಡ ಅಂತ ಹೇಳ್ತೀವಿ, ಆಂಗ್ಸೈಟಿ ಅಂತ, ಡಿಪ್ರೆಷನ್ನು, ಇವೆಲ್ಲ ತುಂಬ ಕಾಮನ್ ಪದಗಳಾಗೋಗಿವೆ ನಮ್ಮ ಜೀವನಗಳಲ್ಲಿ. ಸೊ ಯೋಗದಿಂದ ಇವನ್ನೆಲ್ಲ ನಾವು ಡೆಫಿನೆಟ್ ಆಗಿ ಅಡ್ರೆಸ್ ಮಾಡಬಹುದು. ಹಾಗೂ ಜೀವನವನ್ನು ಮಾಡಲಿಕ್ಕೋಸ್ಕರ ಹೆಲ್ತಿ ಆ್ಯಟಿಟ್ಯೂಡ್, ಪಾಸಿಟಿವ್ ಆ್ಯಟಿಟ್ಯೂಡ್ ತುಂಬ ಇಂಪಾರ್ಟೆಂಟ್. ನಾವು ಯಾವೊಂದು ಕ್ಷಮೆ ಇರಬೇಕು, ಅರ್ಥ ಮಾಡ್ಕೊಳ್ಳೋ ಮನಸ್ಸೇ ಇರಬೇಕು, ತಾಳ್ಮೆ ಇರಬೇಕು, ಸಹನೆ ಇರಬೇಕು, ಮಮತೆ ಇರಬೇಕು, ಎಲ್ಲರೂ ಒಂದೇ ಅನ್ನೋ ಭಾವನೆ. ಯೋಗದಲ್ಲಿ ಅತಿ ಮುಖ್ಯವಾದ ಅದೇ ಯೂನಿಟಿ, ಯೂನಿಯನ್ ಅನ್ನೋದೇ, ನಾವೆಲ್ಲರೂ ಒಂದೇ. ಆ ಒಂದು ಮನೋಭಾವನೆ ನಮಗೆ ಯೋಗದ ಮೂಲಕ ಖಂಡಿತವಾಗ್ಲೂ ಸಿಗುತ್ತೆ. ಓಕೆ. ಇವತ್ತು ವಿದೇಶಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಯೋಗದ ಕಡೆಗೆ ವಾಲ್ತಾ ಇದ್ದಾರೆ. ಸಾಕಷ್ಟು ಜನ ವಿದೇಶಿಗರು ಇಲ್ಲಿ ಬಂದು ಯೋಗ ಕಲಿತು ಯೋಗ ಗುರುಗಳಾದಂಥ ಸಾಕಷ್ಟು ಉದಾಹರಣೆಗಳಿದೆ. ಸೊ ಈ ಬಗ್ಗೆ ನೀವೇನು ಹೇಳ್ತೀರಾ? ಹೌದು, ಒಳ್ಳೆ ಪ್ರಶ್ನೆನೇ. ನಾವು ಜಾಸ್ತಿ ಯೋಗ ಅಂತ ಹೇಳಿದಾಗ ಪಾಶ್ಚಾತ್ಯ ಜನ ಅಥವಾ ಹೊರಗಡೆ ಬಂದು ಇಲ್ಲಿ ಕಲಿಯುವ ಜನರನ್ನೇ ನೋಡ್ತೀವಿ. ಇವತ್ತು ನಾವು ಯೋಗ ದಿನಾಚರಣೆ ಮಾಡ್ತಾ ಇದ್ದೀವಿ, ಹಾಗೂ 191 ಕಂಟ್ರೀಸ್ ಇವತ್ತು ಯೋಗವನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದಕ್ಕೆಲ್ಲ ನಾವು ಎಷ್ಟೇ ಹೇಳಿದ್ರು, ಏನೇ ಹೇಳಿದ್ರು, ಯೋಗದ ಜನ್ಮಭೂಮಿ ಭಾರತವೇ. ಭಾರತದಲ್ಲೇ ಯೋಗ ಹುಟ್ಟಿದೆ, ಹಾಗೂ ಇವತ್ತಿಗೂ ಸಹ ಯೋಗ ಈ ಜನರಿಗೂ ಸಹ ರಿಲೆವೆಂಟ್ ಆಗಿದೆ. ಇದಕ್ಕೆ ಕಾರಣ ಹಲವಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಅಥವಾ ಗೌತಮ ಬುದ್ಧರು ಅವರು ಸೌತ್ ಏಷ್ಯನ್ ಕಂಟ್ರೀಸ್ಗೆ ಹೋಗಿ ಇಲ್ಲಿ ಇರುವಂಥ ಜ್ಞಾನವನ್ನು ಅವರು ಹೊರಗಡೆ ಬೇರೆ ದೇಶಕ್ಕೆ ಹೋಗಿ ಬೇರೆ ದೇಶಗಳಲ್ಲಿ ಸಂಚಾರವನ್ನು ಮಾಡಿ ಅಲ್ಲಿ ನಮ್ಮ ಜ್ಞಾನವನ್ನು ಅವ್ರಿಗೆ ಹಂಚಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾವು ಮಾಡರ್ನ್ ಡೇ ಯೋಗ ಗುರುಸ್ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಶಿಕಾಗೋ ಅಲ್ಲಿ, ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ, ಅಲ್ಲಿ ಅವರು ಜ್ಞಾನಯೋಗ, ಕರ್ಮಯೋಗ, ಭಕ್ತಿ ಯೋಗ, ರಾಜಯೋಗ ಅಂತ ಅಲ್ಲಿ ಅಮೇರಿಕದಲ್ಲಿ ಪ್ರಚಾರವನ್ನು ಅವರು 18ನೇ ಶತಮಾನದಲ್ಲಿ ಅವರು ಮಾಡಿಕೊಡ್ತಾರೆ. ಅದಾದ ನಂತರ 19th ಸೆಂಚುರಿಲಿ ನಮ್ಮ ಕೃಷ್ಣಮಾಚಾರ್ಯರು ಹಾಗೂ ಅವರ ಇಬ್ಬರು ಶಿಷ್ಯಂದಿರು BK ಅಯ್ಯಂಗಾರ್ ಹಾಗೂ ಪಟ್ಟಾಭಿ ಜೋಯಿಸರು, ಅವರಿಂದ ಇರುವ ಒಂದು ಇನ್ನೂ ಪ್ರಚಾರ ಆಗುತ್ತೆ ಹೊರಗಡೆ ಇರುವ ಜನರಿಗೆ. ಬಟ್ ಅದ್ರ ಜೊತೆಗೆ ಕೋವಿಡ್ ಆದಾಗಿಂದ ನಮ್ಮಲ್ಲೂ ನಮ್ಮ ಜನರಿಗೂ ಅದರ ಬಗ್ಗೆ ಆಸಕ್ತಿ ಹೆಚ್ಚಾಗಿದೆ, ಇಂಟ್ರೆಸ್ಟ್ ಜಾಸ್ತಿ ಬಂದಿದೆ. ಅವ್ರಿಗೆ ನಾವು ಫಿಟ್ ಆಗಬೇಕು, ನಾವು ಇನ್ನು ಆ ಜೀವನವನ್ನು ಇನ್ನೂ ಚೆನ್ನಾಗಿ ಆ ಒಂದು ಹುಮ್ಮಸ್ಸಿಂದ ಒಂದು ಔಟ್ಲುಕ್ಕಲ್ಲಿ ಇರಬೇಕು ಅಂತ ಇದೆ, ಪರಿವರ್ತನೆ ಆಗ್ತಾ ಇದೆ. ಆದರೆ ಪಾಶ್ಚಾತ್ಯ ಜನ ಬರೋದು, ನಾವು ಮಾತಾಡಿದ ಥರ ಯೋಗದ ಜನ್ಮಭೂಮಿ ಭಾರತವೇ. ಸೊ ಒಥೆಂಟಿಕ್, ಇವಾಗ ನಾವು ಒಂದು ಪ್ಯಾಟಿಸರಿ ಕಲಿಬೇಕು ಅಥವಾ ನಾವು ಬೇಕಿಂಗ್ ಕಲಿಬೇಕಂದ್ರೆ ಎಷ್ಟೊಂದು ಜನ ಫ್ರಾನ್ಸ್ಗೆ ಹೋಗಿ ಕಲಿತಾರೆ. ಯೋಗವನ್ನು ನಾವು ಒರಿಜಿನಲ್ ಅಲ್ಲೇ ಇದ್ದು ಕಲಿಬೇಕಂತ ಹೇಳಿದಾಗ ಭಾರತಕ್ಕೆ ಬಂದು ತುಂಬ ಜನ ಕಲಿತಾರೆ. ಇಲ್ಲಿರುವ ನಮ್ಮ ಗುರು ಪರಂಪರೆ ಮತ್ತು ಯೋಗ ಅಂತ ಹೇಳಿದ್ರೆ ಬರೀ ಅದು ಆಸನವನ್ನು ಕಲಿಯುವಂಥ ಕ್ಲಾಸ್ ರೂಮ್ ಅಲ್ಲ ಅದು. ಅಲ್ಲಿರುವ ಜನ, ಅವರ ಹಾವಭಾವ, ಅಲ್ಲಿರುವ ಸಂಸ್ಕೃತಿ, ಅಲ್ಲಿರುವ ಸಂಸ್ಕಾರ, ಅಲ್ಲಿರುವ ಅವರ ದಿನನಿತ್ಯ ಜೀವನವನ್ನು ನೋಡಿ ಕಲಿಯುವಂಥ ವಾತಾವರಣದಿಂದ ಹಲವಾರು ವಿಷಯಗಳನ್ನ ತಗೋಬೋದು. ಆ ರೀತಿಯಾಗಿ ಫಾರಿನರ್ಸ್ ಇಂಡಿಯಾಗೆ ಬರ್ತಾರೆ. ಓಕೆ, ಈಗ ಫಾರಿನರ್ಸ್ ಇಂಡಿಯಾಗೆ ಬಂದು ಯೋಗವನ್ನು ಕಲ್ತ್ಕೊಂಡು ಹೋಗ್ತಾರೆ. ಸೊ ನಮ್ಮ ಭಾರತೀಯರು ಯೋಗದ ಕಡೆಗೆ ಯಾವ ರೀತಿ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಅಂತ ನೀವು ಹೇಳ್ತೀರಾ? ಡೆಫಿನೆಟ್ ಆಗಿ ನಾವು ಮಾತಾಡೋ ರೀತಿಯಲ್ಲಿ ಕೋವಿಡ್ ಆದ ನಂತರ ಫಿಸಿಕಲ್ ಫಿಟ್ನೆಸ್ ಸಿಗುತ್ತೆ, ಮೆಂಟಲ್ ಕ್ಲಾರಿಟಿ ಸಿಗುತ್ತೆ, ಎಮೋಷನ್ಸ್ನ ಬ್ಯಾಲೆನ್ಸ್ ಹೇಗೆ ಮಾಡಬಹುದು ಅನ್ನೋದು, ಆ ಒಂದು ಸಮತೋಲನ ಭಾವನೆಯಿಂದ ನಾವು ಹೇಗೆ ನಮ್ಮ ಭಾವನೆಗಳನ್ನ ನಾವು ಮ್ಯಾನೇಜ್ ಮಾಡ್ಕೋಬೋದು, ಅದು ಬರುತ್ತೆ. ಹಾಗೆ ಆಧ್ಯಾತ್ಮದ ಕಡೆ ನಾವು ಭಾರತವನ್ನು ವಿಶ್ವಗುರು ಅಂತ ಹೇಳ್ತೀವಿ. ಸೊ ಅಷ್ಟು ಸಾವಿರಾರು ವರ್ಷಗಳಿಂದ ನಮ್ಮದರಲ್ಲಿ ಜ್ಞಾನದ ಒಂದು ಹೊಂಡವೇ ಇದೆ. ಸೊ ಇದನ್ನು ನಾವು ಯೋಗದ ಮೂಲಕ ಯಾರೇ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಯಾವುದೇ ಜಾತಿ ಧರ್ಮದವರಾಗಿರ್ಬೋದು, ಎಲ್ಲರೂ ಸಹ ಯೋಗವನ್ನು ಅಭ್ಯಾಸ ಮಾಡಬಹುದು. ಸೊ ಈ ಥರ ನಾವು ಬೇರೆ ಯಾವುದು ವಿದ್ಯೆ ಈ ಥರ ಇಲ್ಲ. ನೀವು ಸ್ಪೋರ್ಟ್ಸ್ ತಗೊಳ್ಳಿ ಅಥವಾ ರಿಟೈರ್ಮೆಂಟ್ 40-50 ಇಯರ್ಸ್ ಆದಮೇಲೆ ಮಾಡ್ಲಿಕ್ಕಾಗಲ್ಲ. ಅದಾದ ನಂತರ ನೀವು ಬೇರೆ ಯಾವುದೇ ವೃತ್ತಿ ಆದರೂ ರಿಟೈರ್ಮೆಂಟ್ ಅಂತ ಇರುತ್ತೆ. ಯೋಗಕ್ಕೆ ರಿಟೈರ್ಮೆಂಟ್ ಯಾವ ಹಂಗೂ ಇಲ್ಲ. ಅದನ್ನು ಎಷ್ಟೇ ವಯಸ್ಸಿದವರಾಗಿರ್ಬೋದು, 80 ವರ್ಷ, 90 ವರ್ಷ, 100 ವರ್ಷ ಆಗಿದ್ದರೂ, 3-4 ವರ್ಷದ ಸಣ್ಣ ಮಕ್ಕಳಿದ್ದರೂ ಸಹ ಯೋಗ ಮಾಡ್ಬೋದು. ಯಾವುದೇ ಕಾಯಿಲೆಗಳಿದ್ದರೂ ಸಹ ಪ್ರತಿಯೊಂದಕ್ಕೆ ಮಾಡಿಫಿಕೇಶನ್, ಆಲ್ಟರ್ನೇಟಿವ್, ದೇರ್ ಇಸ್ ಅ ವೇ ಇನ್ ಯೋಗ ಮಾಡಬಹುದು. ಓಕೆ, ಈಗ ಯೋಗ ಪ್ರವಾಸೋದ್ಯಮ ಭಾರತದ ಒಂದು ಸಾಫ್ಟ್ ಪವರ್ ಆಗಿ ರೂಪುಗೊಳ್ತಾ ಇದೆ. ಸೊ ಈ ಬಗ್ಗೆ ನೀವೇನು ಹೇಳ್ತೀರಾ ಅಂತ?
ಆ, ಅದು ನಿಜವಾಗ್ಲೂ ಸಹ ನಾವು ಯಾವಾಗಿಂದ ನಾವು ಯೋಗ ದಿನಾಚರಣೆ ಜೂನ್ 21 ಆಚರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ವೋ ಆವಾಗಿಂದ ಸಹ 191 ಕಂಟ್ರೀಸ್ 191 ದೇಶ ಇವತ್ತು ಯೋಗ ದಿನಾಚರಣೆಯನ್ನು ಮಾಡುತ್ತೆ. ಎಷ್ಟು ಖುಷಿ ಹಾಗೂ ಹೆಮ್ಮೆ ಅಂತ ವಿಷಯ ನಮ್ಮೆಲ್ಲ ಭಾರತೀಯರಿಗೆ. ಹಾಗೂ ಇದಕ್ಕೆ ಕಾರಣ ಯೋಗ ಅನ್ನೋದು ಇದು ಒಂದು ಅನುಭವವಾದ ಒಂದು ವಿದ್ಯೆ. ಅಂದರೆ ಇದನ್ನು ನಾವು ಇನ್ನೊಬ್ಬರನ್ನ ಓದಿ ಅಥವಾ ಬರೀ ನೋಡಿ ಕಲೀಲಿಕ್ಕಾಗಲ್ಲ. ಇದನ್ನು ನಮ್ಮ ಆಚರಣೆಗೆ ತಗೊಂಡು ಬಂದು ಇದನ್ನು ನಮ್ಮ ಅನುಭವದಲ್ಲಿ ನೋಡಿರುವಾಗಲೇ ನಮಗೆ ಯೋಗದ ಇದಕ್ಕೆ ಅಂಬಾಸಡರ್ಸ್ ಅಂತ ಹೇಳಿದ್ರೆ ಯೋಗಕ್ಕೆ ನಮ್ಮನ್ನು ನೋಡಿ ನಮ್ಮ ದಿನನಿತ್ಯ, ನಮ್ಮ ದಿನಾಚರಣೆ, ನಮ್ಮ ಶೈಲಿ, ನಮ್ಮ ವ್ಯಕ್ತಿತ್ವ, ನಮ್ಮ ಕ್ಯಾರೆಕ್ಟರ್, ಕೋಡ್ ಆಫ್ ಕಂಡಕ್ಟನ್ನು ನೋಡೇ ಇನ್ನೊಬ್ಬರಿಗೆ ಪ್ರೇರಣೆ ಆಗುತ್ತೆ. ಅದೇನು ಬೇರೆ ಥರ ಇದ್ದಾರಲ್ಲ, ಅದೇನು ಮಾತಾಡೋ ರೀತಿಯಲ್ಲಿ ಬೇರೆ ಥರ ಇದೆ, ಅದೇನು ಇನ್ನೂ ಯಾವುದೇ ಕಾಯಿಲೆಗಳಿಲ್ಲಲ್ಲ, ಇಷ್ಟೊಂದು ಎನರ್ಜಿ ಇದೆಯಲ್ಲ ಅಂತ ನೋಡೇ ಇನ್ನೊಬ್ಬರು ಅದನ್ನು ಕಲಿಯೋಕ್ಕೆ ಪ್ರೇರಣೆಯನ್ನು ಯೋಗದಿಂದ ಪಡಿತಾರೆ. ಓಕೆ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಎಲ್ಲರೂ ಕೂಡ ಯಾವುದಾದ್ರೂ ಒಂದರ ಹಿಂದೆ ಓಡ್ತಾನೆ ಇರ್ತಾರೆ. ಸೊ ಎಲ್ಲರೂ ಕೂಡ ನಾನು ದುಡಿಬೇಕು ಇನ್ಯಾವುದೋ ಯೋಚನೆ ಹಿಂದೆ ಓಡ್ತಾ ಇರ್ತಾರೆ ಹೊರತು ಆರೋಗ್ಯದ ಕಡೆಗೆ ಗಮನ ಕೊಡೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಅವರ ಪ್ರತಿನಿತ್ಯದ ದಿನಚರಿಯಲ್ಲಿ ಯೋಗ ಯಾವ ರೀತಿ ಅಳವಡಿಕೆ ಆಗಬೇಕು ಅಂತ? ನಮ್ಮ ಜೀವನದಲ್ಲಿ ಎಲ್ಲರಿಗೂ ಸಂಬಂಧಗಳಿವೆ. ತಂದೆ ತಾಯಿ ಸಂಬಂಧ, ಬಂಧು ಬಳಗರ ಸಂಬಂಧ, ಫ್ರೆಂಡ್ಸ್ ಸಂಬಂಧ, ಒಂದು ವರ್ಕ್ ಸ್ಪೇಸ್ ಸಂಬಂಧ ಇದೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಸಂಬಂಧ ನಮಗೆ ನಮ್ಮ ಜೊತೆ ಇರೋದು ನಮ್ಮ ದೇಹ ಹಾಗೂ ನಮ್ಮ ಮನಸ್ಸಿನ ಜೊತೆ. ಇದು ಫಾರ್ ಎವರ್ ಬಾಂಡ್. ಇದು ನಾವು ಉಸಿರು ಯಾವ ದಿನದಿಂದ ತೊಗೊಂಡಿದ್ದೀವೋ ಉಸಿರು ಬಿಡೋವರೆಗೂ ನಮಗೆ ನಮ್ಮ ದೇಹ, ನಮ್ಮ ಮನಸ್ಸು ನಮ್ಮೊಟ್ಟಿಗಿರುತ್ತೆ. ಸೊ ನಾವು ಪ್ರತಿನಿತ್ಯದಲ್ಲಿ ನಾವೇ ನೋಡಬೇಕು, 24 ಗಂಟೆಯಲ್ಲಿ ನಾವು ಎಲ್ಲರಿಗೂ ನಮ್ಮ ಶ್ರಮವನ್ನು, ನಮ್ಮ ಪ್ರೀತಿಯನ್ನು, ನಮ್ಮ ಕೆಲಸವನ್ನು, ನಮ್ಮ ಸಮಯವನ್ನು ಕೊಡ್ತಿರುವಾಗ ಈ ಫಾರ್ ಎವರ್ ಬಾಂಡ್, ನಮ್ಮ ಬಾಡಿ ಹಾಗೂ ಮೈಂಡ್ ಇರುವ ಈ ಬಾಂಡಿಗೆ ನಾವು ಎಷ್ಟು ಟೈಮ್ ಕೊಡ್ತೀವಿ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ಎಲ್ಲವೂ ಹೋಗುತ್ತೆ ಬರುತ್ತೆ, ಅವರವರ ಜೀವನ ಅವರವ್ರಿಗೆ ಹೋಗ್ತಾರೆ. ಬಟ್ ಬಾಡಿ ಹಾಗೂ ಮೈಂಡ್ ಇದರ ಜವಾಬ್ದಾರಿ ನಾವು ತಗೊಂಡಿರೋದಲ್ವಾ. ಸೊ ಇದನ್ನು ನಾವು ತುಂಬ ಚೆನ್ನಾಗಿ ಶರೀರಂ ಆದ್ಯಂ ಖಲು ಧರ್ಮ ಸಾಧನಾರ್ಥಂ ಅಂತ ಹೇಳ್ತೀವಿ. ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ಅದು ಒಂದು ಲೌಕಿಕ ಕಾರ್ಯ ಆಗಲಿ, ಅಲೌಕಿಕ ಕಾರ್ಯವಾಗಲಿ, ಆಧ್ಯಾತ್ಮಿಕಕ್ಕಾದರೂ ಆಗಲಿ, ಅಥವಾ ನಮ್ದಿರುವ ಒಂದು ಹಣ ಸಂಪಾದನೆಗೆ ಆಗಿರಲಿ, ಓದಿಗಾಗಲಿ, ಶಿಕ್ಷಣಕ್ಕಾಗಲಿ, ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ನಮಗೆ ಮೂಲ ಬೇಕಾಗಿರೋದೇ ನಮಗೆ ಶರೀರ. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿದೆ ನಮ್ಮ ಶರೀರ, ನಮ್ಮ ಮನಸ್ಸು. ಅಂದರೆ ಅದಕ್ಕೆಷ್ಟು ಸಮಯವನ್ನು ನಾವು ಕೊಡ್ತಾ ಇದ್ದೀವಿ, ಅದರ ಒಂದು ಬೆಳವಣಿಗೆಗೆ, ವೆಲ್ಬೀಯಿಂಗ್ಗೆ ನಾವೆಷ್ಟು ನಮ್ಮ ದಿನ 24 ಗಂಟೆಯಲ್ಲಿ ಮೆಡಿಟೇಷನ್ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಆಸನ ಅಭ್ಯಾಸ ಆಗಿರ್ಬೋದು, ಎಷ್ಟು ಟೈಮನ್ನು ಕೊಡ್ತಾ ಇದ್ದೀವಿ ಅಂತ ನಾವು ವಿಚಾರವನ್ನು ಮಾಡಬೇಕು. ಅದ್ರ ಜೊತೆಗೆ ಇವತ್ತು ಎಷ್ಟು ನಾವು ಲಕ್ಕಿ, ಎಷ್ಟು ಬ್ಲೆಸ್ಡ್, ಆನ್ಲೈನ್ ಮೂಲಕ ಇದೆ, ವಿಡಿಯೋಸ್ ಇದೆ. ಇವತ್ತು ಈ ಥರ ಒಂದು ಟೆಲಿವಿಷನಲ್ಲಿ, ನಾವು ಚಾನಲ್ನಲ್ಲಿ ನಾವು ಯೋಗದ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೀವಿ, ಪಾಡ್ಕಾಸ್ಟ್ಗಳಿವೆ. ಇನ್ಫಾರ್ಮೇಷನ್ ಹಾಗೂ ಆಕ್ಸೆಸ್, ಅವೇರ್ನೆಸ್ಗೆ ಇವತ್ತು ಕೊರತೆನೇ ಇಲ್ಲ. ಪ್ರತಿಯೊಬ್ಬರೂ ಸಹ ಮನಸ್ಸು ಮಾಡಬೇಕಷ್ಟೆ. ಮಾಡಿದ್ರೆ ಎಲ್ಲರೂ ಕಲಿಬೇಕು. ಯಾಕಂದರೆ ಈ ಒಂದು ಜವಾಬ್ದಾರಿನ ನಾವು ತಗೊಂಡಿದ್ದೀವಿ. ಅದನ್ನು ಇನ್ನೂ ಚೆನ್ನಾಗಿ ನೋಡಿಕೊಂಡ್ರೆ ಅದು ನಮ್ಮ ಪರಿವಾರಕ್ಕೆ ಒಳ್ಳೆಯದು, ದೇಶಕ್ಕೆ ಒಳ್ಳೆಯದು, ಅದು ಬೆನಿಫಿಟ್ ಎಲ್ಲರಿಗೂ ಸಿಗುತ್ತೆ. ಓಕೆ. ಇನ್ನು ನೀವು ಆವಾಗಲೇ ಹೇಳಿದ್ರೆ ಇವತ್ತು ಬ್ಯುಸಿ ಲೈಫಲ್ಲಿ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳನ್ನು ಜನ ಅನುಭವಿಸ್ತಾನೆ ಇದ್ದಾರೆ. ಮಾನಸಿಕ ಖಿನ್ನತೆ ಇರ್ಬೋದು ಅಥವಾ ಇನ್ಯಾವುದೋ ಸಮಸ್ಯೆಗಳು. ಸೊ ಒಂದು ಯೋಗಾಭ್ಯಾಸದಿಂದ ಯಾವ ರೀತಿ ಇದರಿಂದ ಹೊರಗಡೆ ಬರ್ಬೋದು ಅಂತ? ಇವಾಗ ಮಾನಸಿಕ ಖಿನ್ನತೆ ಅಂದರೆ ನಾವು ನಾರ್ಮಲ್ ಆಗಿ ಬಳಸುವಂಥ ಪದಗಳು ಆಂಗ್ಸೈಟಿ, ಡಿಪ್ರೆಷನ್, ಸ್ಟ್ರೆಸ್ ಅಂತ ಹೇಳ್ತೀವಿ. ಇವಾಗ ಆಂಗ್ಸೈಟಿ ಅಂದರೆ ನಾವಿವಾಗ ಭವಿಷ್ಯದ ಕಾಲದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ನಾವು ಇವಾಗ ಇಲ್ಲಿಲ್ಲ, ಮುಂದೆ ಏನಾಗೋಗುತ್ತೋ ಅನ್ನೋ ಭಯ, ಆತಂಕ, ಅದು ಆಂಗ್ಸೈಟಿ. ಡಿಪ್ರೆಷನ್ ಅಂದರೆ ಹಿಂದೆ ಆಗೋಗಿರೋ ಬಗ್ಗೆ ಕೊರಗು, ಖಿನ್ನತೆ. ಅಂದರೆ ನಾವು ಇವಾಗ ಈ ವರ್ತಮಾನ ಕಾಲದಲ್ಲಿ ಇಲ್ಲ, ಮುಂದಿನ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ, ಹಿಂದಿನ ಬಗ್ಗೆ ಕೊರಗ್ತಿದ್ದೀವಿ. ಇವಾಗ ವರ್ತಮಾನದಲ್ಲಿ ನಾವು ಇಲ್ಲ, ಅದನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಅಥವಾ ಮನಸ್ಸು ಇಲ್ಲಿಲ್ಲ, ಚಂಚಲ ಹಿಂದೆ ಮುಂದೆ ಹೋಗ್ತಾ ಬರುತ್ತಿದೆ. ಸೊ ಇದಕ್ಕೆ ಯೋಗ ಉಪಯೋಗ ಆಗೋದು ನಮ್ಮ ಪ್ರೆಸೆಂಟ್ ವರ್ತಮಾನಕ್ಕೆ ಯೋಗ ಕರ್ಕೊಂಡು ಬರುತ್ತೆ.
ಸೊ ನಾವು ಪ್ರತಿಯೊಂದು ಆಸನ ಮಾಡ್ತಿರುವಾಗ ನಾವು ಬ್ರಿಂಗ್ ಅವೇರ್ನೆಸ್ ಟು ಯೋರ್ ಬಾಡಿ, ಇಲ್ಲಿಗೆ ಬನ್ನಿ, ನಿಮ್ಮ ಶ್ವಾಸದ ಮೇಲೆ ಗಮನ ಇರಲಿ, ಇಲ್ಲಿ ಬಗ್ಗೆ ಗಮನ ಇರಲಿ. ಸೊ ಪ್ರತಿಯೊಂದು ನಾವು ಹೇಳುವಂಥ ಇನ್ಸ್ಟ್ರಕ್ಷನ್ಸ್ ಕೊಡುವಂಥದ್ದು ನಮ್ಮ ಮನಸ್ಸಿಗೆ ಇಲ್ಲಿಗೆ ವರ್ತಮಾನಕ್ಕೆ ವಾಪಸ್ ನಾವು ಕರ್ಕೊಂಡು ಬರ್ತೀವಿ. ಹಾಗೆ ಸ್ಟ್ರೆಸ್ ಅಂತ ಹೇಳೋದು, ನಾವು ಸ್ಟ್ರೆಸ್ಸು ಒಂದು ಸ್ವಲ್ಪ ಇರಲೇಬೇಕು, ಇಲ್ಲಾಂದರೆ ಜೀವನದ ಮೋಟಿವೇಶನ್ ಪ್ಯಾಷನ್ನೇ ಇರಲ್ಲ. ಸೊ ಒಂದು ಕೆಲವು ಹಂತಕ್ಕೆ ಸ್ಟ್ರೆಸ್ ಅನ್ನೋದು ಇರಲೇಬೇಕು. ಬಟ್ ಕ್ರಾನಿಕ್ ಸ್ಟ್ರೆಸ್ ಅಥವಾ ಪ್ಯಾನಿಕ್ ಸ್ಟ್ರೆಸ್ ಆಗೋದು ನಾವು ಒಪ್ಕೊಂಡಿರುವಂಥ ಕೆಲಸವನ್ನು ಮಾಡದೇ ಇದ್ದಾಗ ಬರುವಂಥದ್ದು ಸ್ಟ್ರೆಸ್ಸು. ಅಥವಾ ಏನಾಗುತ್ತೆ ಅಂತ ಕಾತುರತೆ ಇದ್ದಾಗ, ನಮಗೆ ಇದೊಂದು ಅಪೇಕ್ಷೆ ಇದೆ, ಈ ಅಪೇಕ್ಷೆ ಅನುಗುಣವಾಗಿ ನಂಗೆ ಅದು ಬರುತ್ತೋ ಅಥವಾ ಬಂದಿಲ್ಲದೆ ಇದ್ದಾಗ ಬರುವಂಥದ್ದು ಸ್ಟ್ರೆಸ್ಸು. ಸೊ ಇದು ಎರಡೂ ಸಹ ಯೋಗ ತುಂಬ ಚೆನ್ನಾಗಿ ಅಡ್ರೆಸ್ ಮಾಡುತ್ತೆ. ಸೊ ನಾವು ಬರೀ ಯೋಗ ಅಭ್ಯಾಸ, ಪ್ರಾಣಾಯಾಮ, ಧ್ಯಾನ ಅಂತೀವಿ. ದಿನನಿತ್ಯದಲ್ಲಿ ನಮ್ಮ ಕೋಡ್ ಆಫ್ ಕಂಡಕ್ಟ್, ನಮ್ಮದು ಕ್ಯಾರೆಕ್ಟರ್ ಬಿಲ್ಡಿಂಗಲ್ಲೂ ಸಹ ಯೋಗ ತುಂಬ ದೊಡ್ಡ ಕೈ ಇದೆ. ನಾವು ಯಾವ ರೀತಿಯಲ್ಲಿ ಮಾತಾಡಬೇಕು, ನಡ್ಕೊಳ್ಬೇಕು, ನಮ್ಮ ಆಹಾರ ಹೆಂಗಿರ್ಬೇಕು, ನಮ್ಮ ವಿಚಾರ ಹೆಂಗಿರ್ಬೇಕು, ನಮ್ಮ ವ್ಯವಹಾರ ಹೆಂಗಿರ್ಬೇಕು, ಪ್ರತಿಯೊಂದು ಸಹ ನಾವು ಯೋಗದಲ್ಲಿ ನಾವು ಮಾತಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ, ಆಚರಣೆಗೂ ತಗೊಂಡು ಬರ್ತೀವಿ. ನೀವು ಹೇಳಿದ್ರೆ ಆವಾಗಲೇ ಆಫ್ಟರ್ ಕೋವಿಡ್ ಯೋಗದ ಕಡೆಗೆ ಒಲವು ತೋರೋವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ. ಮತ್ತೊಂದು ಕಡೆ ಯೋಗ ಫ್ಯಾಷನ್ ಆಗ್ತಾ ಇದೆ. ಅಂದರೆ ಅವರು ಯೋಗ ಮಾಡ್ತಾರೆ ಅಂತ ನಾನು ಮಾಡ್ತೀನಿ, ಆದರೆ ಯೋಗ ಅಂದರೆ ಏನು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೆ, ಅದರ ನಿಯಮಗಳನ್ನು ತಿಳ್ಕೊಳ್ಳೋದೆ ಕೂಡ ಜನ ಒಂದಷ್ಟು ತಪ್ಪುಗಳನ್ನು ಮಾಡ್ತಾರೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಎರಡೂ ರೀತಿಯಲ್ಲೂ ಬೇಕು. ಒಂದು ರೀತಿಯಲ್ಲಿ ಅಂದರೆ ಇವತ್ತು ಇರುವಂಥ ಯೋಗದು ಆಕ್ಸೆಸಿಬಿಲಿಟಿ ಎಷ್ಟಿದೆ ಅಂದರೆ, ಮಾಸ್ಟರ್ಸ್ ಮಾಡ್ಬೋದು, ಡಿಪ್ಲೊಮಾ ಮಾಡ್ಬೋದು, ಆನ್ಲೈನ್ ಕಲಿಬಹುದು, ಒಂದು ವಾರದ ಸರ್ಟಿಫಿಕೇಷನ್ ಕೋರ್ಸಿಂದನೂ ಕಲಿಬಹುದು. ಸೊ ಆಕ್ಸೆಸಿಬಿಲಿಟಿ ದೃಷ್ಟಿಯಿಂದ ಒಳ್ಳೆಯದೇ. ಯಾಕಂದರೆ ಪ್ರತಿಯೊಬ್ಬರೂ ಸಹ ಮನೆಗಳಲ್ಲಿ ಆನ್ಲೈನ್ ಮೂಲಕ ಆಗಿರ್ಬೋದು, ಯಾವ ರೀತಿಯಲ್ಲಾದರೂ ಯೋಗದ ಅಭ್ಯಾಸವನ್ನು ಮಾಡಬಹುದು. ನಾವು ಹಿಂದೆ ಮಾತಾಡಿರೋ ಥರ ತುಂಬ ಹಲವಾರು ವಿದೇಶಿಯರು ಬಂದು ಕಲಿತು ಅವ್ರು ಇವಾಗ ಪೇಟೆಂಟು, ಅವ್ರು ಇವಾಗ ಸರ್ಟಿಫಿಕೇಷನ್ ಕೋರ್ಸ್ಗಳು, ಅವರು ಯೋಗ ಬೋರ್ಡ್ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಆ ದೃಷ್ಟಿಲಿ ನೋಡಿದ್ರೆ ನಮ್ಮವರು ಇನ್ನೂ ಹೆಚ್ಚು ಇದರಲ್ಲಿ ರಿಸರ್ಚು ಹಾಗೂ ಹೆಚ್ಚು ಕೆಲಸವನ್ನು ಮಾಡಬೇಕು. ಬಟ್ ಆ ರೀತಿಯಲ್ಲಿ ನಾವು ಯೋಗ ಅನ್ನೋದು ಇಲ್ಲಿನ ಜನ್ಮಭೂಮಿ ಯೋಗಕ್ಕೆ ಭಾರತವೇ ಆಗಿರೋದ್ರಿಂದ ನಮಗೆ ಆ ಜವಾಬ್ದಾರಿನೂ ಇದೆ. ಸೊ ಸುಮ್ಮನೆ ಯಾವುದೋ ಒಂದು ಸುಮ್ಮನೆ ಮತ್ತು ಯಾವುದೇ ವಿದ್ಯೆ ಆಗಲಿ ಸುಮ್ಮನೆ ಕಾಟಾಚಾರಕ್ಕೆ ಮಾಡಲಿಕ್ಕಾಗಲ್ಲ. ಅದು ಸುಮ್ಮನೆ ಸ್ವಲ್ಪ ದಿನವರೆಗೂ ನಡೆಯಲ್ಲ. ಅನುಭವ ಇರುವಂತಹ ವಿದ್ಯೆ ಯೋಗ ಅಂದರೆ ಗೊತ್ತಾಗೋಗುತ್ತೆ. ನೀವು ಅದನ್ನು ಜಾಸ್ತಿ ನಿಮಗೆ ಅದು ಕಾನ್ಫಿಡೆನ್ಸು, ಅದು ಅಭ್ಯಾಸದಲ್ಲಿದ್ದರೆ ಮಾತ್ರ ನಿಮ್ಗೆ ಅವಾಗ ಮುಂದೆ ಆ ರೀತಿಯಲ್ಲಿ ಕಾಣಿಸ್ಕೊಂಡು ಬರುತ್ತೆ. ಮತ್ತು ನೀವು ಇನ್ನೂ ಹಲವರಿಗೆ ನೀವು ಪ್ರೇರಣೆ ರೂಪದಲ್ಲಿ ಇರ್ತೀರ ನೀವು. ಸೊ ಎರಡೂ ಬೇಕು. ಒಂದು ಸರ್ಟಿಫಿಕೇಷನ್ ಕೋರ್ಸಸ್ಸು ಬೇಕು, ಸೆಕೆಂಡ್ ಒಥೆಂಟಿಕ್ ಆಗಿ ಆ ಗುರುವ್ರ ಹತ್ರ ಕಲಿಬೇಕಿವೆ. ತುಂಬ ಮೈಸೂರಲ್ಲಾಗಿರ್ಬೋದು, ಋಷಿಕೇಶದಲ್ಲಾಗಿರ್ಬೋದು, ಹಲವಾರು ಕಡೆ ಇನ್ನೂ ಸಹ ಯೋಗ ಗುರುಗಳು, ಯೋಗ ಶಿಕ್ಷಕರು ಇವಾಗಲೂ ಸಹ ಇದ್ದಾರೆ. ಅವ್ರ ಸಂಸ್ಥೆಗಳಿವೆ, ಅವರ ಪರಂಪರೆಯಲ್ಲೂ ನಾವು ಕಲಿಬಹುದು. ಸೊ ತುಂಬ ಯೋಗ ಅಂದರೆ ಭಾರತದಲ್ಲಿ ಯೋಗ ಕಲಿಯೋದು ತುಂಬ ತುಂಬ ಸುಲಭ ಹಾಗೂ ನಿಶ್ಶುಲ್ಕವಾಗಿಯೂ ಕಲಿಬಹುದು. ಹೊರಗಡೆಯಿಂದ ಬರೋ ಜನರಿಗೆ ಫೀಸ್ ಇನ್ನೂ ಜಾಸ್ತಿ ಇರುತ್ತೆ, ಅವ್ರಿಗೆ ಕಷ್ಟ ಪಾಪ. ಬಟ್ ನಮ್ಮವರಿಗೆ ತುಂಬ ಸುಲಭ, ಯಾವುದೇ ಒಂದು ಫೀಸು ಇರಲ್ಲ, ಫ್ರೀಯಾಗಿ ಜನ ಇನ್ನೂ ಹೇಳ್ಕೊಡ್ತಾರೆ. ಮತ್ತು ಯೋಗ ಕಮ್ಯುನಿಟಿಲಿ ನಮಗೆ ಇಷ್ಟ, ಇನ್ನೂ ಜಾಸ್ತಿ ಜನ ಕಲಿಬೇಕು, ಇದು ಬೆಳಿಬೇಕು ಅನ್ನೋ ಆಸೆ ನಮ್ಗೆ ಇರುತ್ತೆ. ಸೊ ಕಲಿಬಹುದು, ಕಲೀರಿ, ಮಾಡಿ. ಇನ್ನೊಂದು ಕ್ವಶನ್ ಇದಕ್ಕೆ ಸಂಬಂಧಪಟ್ಟಂತೆ ನನಗಿರುವಂಥ ಒಂದು ಪ್ರಶ್ನೆ. ಇತ್ತೀಚೆಗೆ ಒಂದಷ್ಟು ಜನರಲ್ಲಿ ಗೊಂದಲ ಇದೆ, ಆನ್ಲೈನ್ ಮೂಲಕ ಯೋಗ ಕಲಿಯೋದು ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ, ಅಂದರೆ ಗುರು ನಮ್ಮ ಹತ್ರ ಇದ್ರೇ ಚೆನ್ನಾಗಿರುತ್ತೆ, ಆನ್ಲೈನ್ ಮೂಲಕ ಅವ್ರು ಹೇಳ್ಕೊಟ್ಟಾಗೆ ನಾವು ಎಲ್ಲವನ್ನ ಫಾಲೋ ಮಾಡ್ತಾ ಇದ್ದೀವ ಅಥವಾ ತಪ್ತಾ ಇದ್ದೀವ ಅಂತ. ಅದರದ್ದು ಮತ್ತೆ ಬೆನಿಫಿಟ್ಟು ಇದೆ. ಯಾಕೆಂದರೆ ಈ ಟೈಮ್ ಟೆಕ್ನಾಲಜಿಲಿ AI ಟೆಕ್ನಾಲಜಿ ಆನ್ಲೈನ್ ಇರೋ ಟೈಮಲ್ಲಿ ಅದಿದ್ದರಿಂದಲೇ ಈ ಕೋವಿಡಲ್ಲಿ ಬಹಳಷ್ಟು ಜನರಿಗೆ ಒಂದು ಸ್ವಲ್ಪ ಸಮಾಧಾನವಿತ್ತು. ಯಾಕೆಂದರೆ ಜಿಮ್ಗಳು ಕ್ಲೋಸ್ ಆಗಿತ್ತು, ಹೊರಗಡೆ ಹೋಗಂಗಿಲ್ಲ, ಕೆಲಸ ಮಾಡೋಂಗಿಲ್ಲ, ಫ್ರೆಂಡ್ಸ್ನ ಮೀಟ್ ಮಾಡೋಂಗಿಲ್ಲ. ಆ ಸಂದರ್ಭದಲ್ಲೂ ಸಹ ಅಟ್ಲೀಸ್ಟ್ ಯೋಗ ಅಭ್ಯಾಸ, ಯೋಗ ಪ್ರಾಣಾಯಾಮ, ಮೆಡಿಟೇಷನ್ ಆ ಟೈಮಲ್ಲೇ ತುಂಬ ಜಾಸ್ತಿ ಆನ್ಲೈನ್ ಕೆಲಸದ ಒಂದು ಅವಕಾಶವೂ ಯೋಗ ಇನ್ಸ್ಟ್ರಕ್ಟರ್ಸ್ಗೆ, ಟೀಚರ್ಸ್ಗೆ ಒಂದು ಬಂತು.
ಬಟ್ ಯೋಗ ನಾವು ಮಾತಾಡಿರೋ ರೀತಿಯಲ್ಲಿ ಇದು ಒಂದು ಎಕ್ಸ್ಪೀರಿಯನ್ಷಿಯಲ್ ಸಬ್ಜೆಕ್ಟ್, ಅಂದರೆ ಅನುಭವಕ್ಕೆ ತೊಗೊಂಡು ಬರುವಂಥದ್ದು ಸಬ್ಜೆಕ್ಟ್. ಎಕ್ಸ್ಪೀರಿಯನ್ಷಿಯಲ್, ಇದು ನನ್ನ ಅನುಭವದಲ್ಲಿ ಇದ್ರೆ ನಾನು ಫೀಲ್ ಮಾಡಬೇಕು. ಅದು ನಿಮಗೆ ಯಾವ ರೀತಿ ಅನಿಸ್ತೋ ಅದು ನಿಮ್ಮ ಅನುಭವ. ಅದು ನನ್ನ ಅನುಭವಕ್ಕೆ ಬರಬೇಕಂದ್ರೆ ನನಗೆ ಬರೀ ಆ ಟೀಚರ್ದು ಬರೀ ಒಂದು ಕ್ಲಾಸ್ ರೂಮಲ್ಲ, ಅವ್ರು ಯಾವ ರೀತಿ ಮಾತಾಡ್ತಾರೆ, ಅವ್ರು ಯಾವ ರೀತಿ ಅವರು ನಡವಳಿಕೆ ಕೊಡ್ತಾರೆ, ಆ ಒಂದನ್ನೆಲ್ಲ ನಾವು ಟೀಚರಿಂದ ಕಲಿಬಹುದು. ಆ ಒಂದು ಎನರ್ಜಿನ ನಾವು ಅಬ್ಸರ್ವ್ ಮಾಡ್ಕೋಬೋದು. ಸೊ ಬಿಗಿನರ್ಸ್ ಆಗಿದ್ದರೆ ಸ್ಟಾರ್ಟಿಂಗಲ್ಲಿ ಅನುಕೂಲತೆ ಒಂದು ಕ್ಲಾಸ್ ರೂಮ್ದು, ಒಂದು ಟೀಚರ್ದು ಅಥವಾ ಒಂದು ಯೋಗ ಕೇಂದ್ರದ್ದು ಅವೈಲಬಿಲಿಟಿ ಆ ಏರಿಯಾದಲ್ಲಿ ಇಲ್ಲ ಅಂದರೆ ಅವಾಗ ಬೇಕಾದರೆ ಆನ್ಲೈನಿಗೆ ಪ್ರಾರಂಭದಲ್ಲಿ ಮಾಡಬಹುದು. ಅಥವಾ ಆಲ್ರೆಡಿ ನೀವು ಆಫ್ಲೈನಲ್ಲಿ ಒಂದು ಟೀಚರ್ ಜೊತೆ ರ್ಯಾಪೋ ಬಿಲ್ಡ್ ಮಾಡ್ಕೊಂಡಿದ್ದೀರಾ, ನಿಮಗೆ ಆ ಟೀಚರ್ ಯಾವ ಥರ ಇದ್ದಾರೆ ಅಂತ ಟೀಚರಿಗೆ ಗೊತ್ತಿದೆ, ನಿಮಗೆ ಏನು ಬೇಕಾಗಿದೆ ಆ ಟೀಚರಿಂದ ಅಂತ ನಿಮ್ಮ ಅಪೇಕ್ಷೆನೂ ಸರಿ ಇದೆ ಅಂದರೆ ಆವಾಗ ಕಂಟಿನ್ಯೂಡ್ ಮತ್ತು ಅಡ್ವಾನ್ಸ್ ಲರ್ನಿಂಗ್ಗೆ ಬೇಕಾದರೆ ಮತ್ತೆ ಆನ್ಲೈನ್ ಸಹಾಯವನ್ನು ತಗೋಬಹುದು. ಬಟ್ ಆದರೂ ಸಹ ಯೋಗವನ್ನು ಆ ಗುರುಗಳ ಜೊತೆ ಆ ಸಂಸ್ಥೆಯಿಂದ ಕಲ್ತ್ರೇ ಒಳ್ಳೆಯದು. ಓಕೆ, ಇವಾಗಲೇ ಮಾತಾಡಿದ್ವಿ ಅಂದರೆ ಯೋಗಕ್ಕಿರುವಂತಹ ತಾಕತ್ತೆಂಥದ್ದು, ಎಂಥ ಶಕ್ತಿ ಇದೆ ಅಂತ. ಸೊ ಈ ಔಷಧ ಮತ್ತು ಯೋಗ ಹೇಗೆ ಪೂರಕವಾಗಿ ಕೆಲಸ ಮಾಡಬಹುದು ಅಂತ? ನಾವು ಯೋಗ ಅಂತ ಹೇಳಿದಾಗ ಯೋಗದ್ರಲ್ಲಿ ಇವಾಗ ನಮಗೆ ಯೋಗ ಥೆರಪಿ ಸಹ ಇದೆ, ಹಾಗೂ ವೆಲ್ನೆಸ್ ಕಡೆ ಜಾಸ್ತಿನೂ ಇದೆ. ಅಂದರೆ ಆ ಕಾಯಿಲೆ ಬರೋಕ್ಕಿಂತ ಮುಂಚೆನೇ ನಾವು ಅದನ್ನ ಯಾವ ರೀತಿಯಲ್ಲಿ ತಡೆಗಟ್ಟಬಹುದು. ಸೊ ಅದಕ್ಕೆ ಪೂರಕವಾಗಿರುವಂಥ ಆಸನಗಳೇ ಇವೆ. ಇವಾಗ ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು, ಹೆಣ್ಮಕ್ಳು ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಹೈಪರ್ ಟೆನ್ಷನ್, BP, ಇಂಥದ್ದೆಲ್ಲ ನಾವು ತಡೆಗಟ್ಟಬಹುದು. ಅದಕ್ಕೋಸ್ಕರ ನಿಯಮಿತ ಯೋಗ ಥೆರಪಿಲಿ ಆಸನಗಳು ಸಹ ಇದೆ. ಅದು ಬಿಟ್ಟು ಸಹ ಸೊ ಓವರಾಲ್ ನಮ್ಮ ನರ್ವಸ್ ಸಿಸ್ಟಮ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಹಾಗೂ ಈ ಥರ ಯೋಗ ಖಂಡಿತವಾಗ್ಲೂ ಸಹಾಯ ಮಾಡಿಕೊಡು. ಓಕೆ, ಇವಾಗ ವೇದಾಂತ ತತ್ವಶಾಸ್ತ್ರದ ಬಗ್ಗೆ ಕೂಡ ಸಾಕಷ್ಟು ಜನರಲ್ಲಿ ಗೊಂದಲ ಇದೆ. ಸೊ ಇದು ಯಾವ ರೀತಿ ನಮ್ಮ ಮಾನಸಿಕತೆಗೆ ಹೆಲ್ಪ್ ಮಾಡುತ್ತೆ ಅಂತ? ಫಸ್ಟ್ ವೇದಾಂತ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಹತ್ರ ಒಂದು ಹೊಸ ಫ್ರಿಡ್ಜ್ ಇದೆ ಅಂತ ಅಂದ್ಕೊಳ್ಳೋಣ. ಆ ಫ್ರಿಡ್ಜ್ ಜೊತೆ ನಮಗೆ ಮ್ಯಾನ್ಯಲ್ ಬುಕ್ಕನ್ನು ಕೊಡ್ತಾರೆ. ಸೊ ಈ ಮ್ಯಾನ್ಯಲ್ ಬುಕ್ಕಲ್ಲಿ ಆ ಫ್ರಿಡ್ಜನ್ನು ಆನ್ ಹೇಗೆ ಮಾಡೋದು, ಆಫ್ ಹೇಗೆ ಮಾಡೋದು, ರೀಸ್ಟಾರ್ಟ್ ಹೇಗೆ ಮಾಡೋದು, ರೀಸೆಟ್ ಹೇಗೆ ಮಾಡೋದು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನು ಆ ವಾಷಿಂಗ್ ಮಷಿನ್ ಬಗ್ಗೆ ಆ ಮ್ಯಾನ್ಯಲ್ ಬುಕ್ಕಲ್ಲಿ ಕೊಟ್ಟಿರುತ್ತೆ. ನಾವು ಹೇಳೋದು ಈ ವೇದವೇ ಆ ಮ್ಯಾನ್ಯಲ್ ಬುಕ್. ನಮ್ಮ ಜೀವನಕ್ಕೆ ಯಾವ ರೀತಿಲಿ ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು, ಜೀವನವನ್ನು ಯಾವ ರೀತಿ ನಾವು ನಡ್ಕೊಳ್ಬೇಕು, ಆ ಪ್ರತಿಯೊಂದು ವಿಷಯ, ಎಲ್ಲ ವಿಷಯಗಳು ಆ ಮ್ಯಾನ್ಯಲ್ ಬುಕ್ಕಲ್ಲಿ ಇದೆ. ಆ ಮ್ಯಾನ್ಯಲ್ ಬುಕ್ಕೇ ವೇದ. ಪ್ರತಿಯೊಂದು ವಿಷಯದ ಚರ್ಚೆ ಆ ವೇದದಲ್ಲಿ ಇದೆ ಅಂದರೆ ನನ್ನ ಜೀವನಕ್ಕೆ ಮುಖ್ಯವಾದ ಉದ್ದೇಶವೇನು, ನಾನು ಇರುವುದು ಯಾಕೆ, ನನ್ನ ಉದ್ದೇಶ ಈ ಜೀವನದಲ್ಲಿ ಏನು, ಬರೀ ನೌಕರಿ ಮಾಡೋದಾ, ಬರೀ ಒಂದು ಪರಿವಾರ ಕುಟುಂಬ ಮಾಡೋದಾ, ನಾನು ಹುಟ್ಟಿರೋದು ಯಾಕೆ, ಈ ಒಂದು ವೇದಗಳ ಸಾರ ಉದ್ದೇಶವೇ ವೇದಾಂತ. ನಾನು ಯಾರು, ನಾನು ಈ ದೇಹವ, ನಾನು ಮನಸ್ಸ, ನಾನು ಬುದ್ಧಿಯ, ನಾನು ಈ ಅಂತಃಕರಣವ, ನಾನು ಯಾರು, ಈ ನಿತ್ಯ ಶುದ್ಧ ಬುದ್ಧ ಏಕ ಅದ್ವಿತೀಯ ಆನಂದ ಸ್ವರೂಪ ಆತ್ಮ ನಾನು ಅನ್ನೋ ಡಿಸ್ಕಷನ್ ನಾವು ವೇದಾಂತದಲ್ಲಿ, ಅದು ನಾನು ಇವಾಗ ಇಲ್ಲೇ. ಸೊ ವೇದಾಂತ ನಮಗೆ ಯೂಸ್ ಆಗತ್ತಾ ಅಂತ ಹೇಳಿದಾಗ ಡೆಫಿನೆಟ್ ಆಗಿ ನಮಗೆ ಇವಾಗ ಇಲ್ಲಿ ಬೇಕಾಗಿರೋದು ಆನಂದ. ಆ ಇಲ್ಲೇ ಸಿಗಬಹುದು ಆನಂದವನ್ನು ನಮಗೆ ವೇದಾಂತ ತೋರಿಸ್ಕೊಡುತ್ತೆ, ದರ್ಶನ ಮಾಡಿಸ್ಕೊಡುತ್ತೆ. ಇವಾಗ ನಿಯಮಿತವಾಗಿ ಓಂ ಉಚ್ಚಾರಣೆಯಿಂದ ಯಾವ ರೀತಿ ಲಾಭಗಳಿದೆ ಅಂತ? ಓಂ ಅವನು ಸಹ ಮಂತ್ರಯೋಗದಲ್ಲಿ ಬರುತ್ತೆ. ಓಮನ್ನು ನಾವು ಪ್ರಣವ ಅಂತ ಹೇಳ್ತೀವಿ, ಮೊದಲನೇ ಶಬ್ದ ಅಂತ ಹೇಳ್ತೀವಿ. ಸೊ ಓಮಿಂದ ನಮ್ಮ ಊರ್ಜಾ ಜಾಸ್ತಿನೂ ಆಗುತ್ತೆ, ಹಾಗೂ ತುಂಬ ಕಾಮಾಗಿ ಸಾಫ್ಟಾಗಿ ನಮಗೆ ಟ್ರ್ಯಾಂಕ್ವಿಲೈಸಿಂಗ್ ಎನರ್ಜಿ ಸಹ ನಮಗೆ ಓಮಿಂದ ಬರುತ್ತೆ. ಆ ಊ ಮ, ಅ ಅಂದರೆ ಸೃಷ್ಟಿ, ಊ ಅಂದರೆ ಸ್ಥಿತಿ, ಅಂದರೆ ಲಯ. ಇವತ್ತಿನ ಯುವ ಪೀಳಿಗೆ ಈ ಯೋಗದ ಕಡೆಗೆ ಈಗಿರುವಂಥ ಒಲವಿದೆ, ಹೆಚ್ಚಿನವ್ರಿಗಿದೆ. ಇನ್ನಷ್ಟು ಯಾವ ರೀತಿ ಹೆಚ್ಚಿಸ್ಕೊಳ್ಬೇಕು, ಯೋಗವನ್ನು ಇಡೀ ವಿಶ್ವಕ್ಕೆ ಇನ್ನಷ್ಟು ಪರಿಚಯಿಸುವ ನಿಟ್ಟಿನಲ್ಲಿ ಇವತ್ತಿನ ಯುವ ಜನತೆಯ ಪಾತ್ರ ಏನು, ಏನು ಸಂದೇಶ ಕೊಡ್ತೀರಿ ಅಂತ? ಇವಾಗಿರೋ ಜನರಿಗೆ ಖಂಡಿತವಾಗ್ಲಿಯೂ ನಾವು ಡಿಸ್ಕಸ್ ಮಾಡಿರೋ ರೀತಿಯಲ್ಲಿ ಆನ್ಲೈನ್ ಮೀಡಿಯಮ್ಸ್ ಇದೆ, ಕೆಲವರು ಸಿಸ್ಟಮ್ಸ್ಗಳಿವೆ, ಸರ್ಟಿಫಿಕೇಷನ್ ಕೋರ್ಸಸ್ಗಳಿವೆ, ಡಿಗ್ರಿ ಮಾಡಬಹುದು, ಮಾಸ್ಟರ್ಸ್ ಮಾಡ್ಬೋದು, ರಿಸರ್ಚ್ ಮಾಡ್ಬೋದು, ಹಲವಾರು ಅವಕಾಶಗಳಿವೆ. ಆದರೆ ನಾವು ಈ ರೀತಿಯಲ್ಲಿ ಹೇಗೆ ನಮಗೆ ನಮ್ಮ ಪೂರ್ವಜರು, ನಮ್ಮ ಋಷಿ ಮುನಿಯರು ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಈ ಯೋಗ ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ನಾವು
ಆ ಮುಂದಿನ ಪೀಳಿಗೆಗೆ ಕೊಡುವಂಥ ಕೊಂಡಿ ಆಗ್ತೀವಿ. ಸೊ ಆ ರೀತಿಯಲ್ಲಿ ನಮಗೆ ಜವಾಬ್ದಾರಿ ಇದೆ. ಆ ಜ್ಞಾನವನ್ನು ಇಟ್ಕೊಂಡು ನಮ್ಮ ಜೊತೆ ಹಂಚಿ ಅದನ್ನು ಕಾಪಾಡಿಕೊಂಡು ಹಾಗೆ ಮುಂದಿನ ಪೀಳಿಗೆ ಜನರಿಗೆ, ಯುವ ಜನರಿಗೆ ನಾವು ಈ ಯೋಗವನ್ನು ಹಂಚ್ಕೊಡ್ಬೇಕು, ಮಾಡಿಕೊಡ್ಬೇಕು. ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಶ್ಲೋಕವನ್ನು ಹೇಳ್ಬೋದಾ ಅಂತ? ನಾವು ಪ್ರತಿಯೊಂದು ಕ್ಲಾಸ್ನಲ್ಲಿ ಇದು ಒಂದು ತುಂಬ ಒಳ್ಳೆಯಾದಂತಹ ಯೂನಿವರ್ಸಲ್ ಪ್ರೇಯರ್ ಅಂತ ಹೇಳ್ಬೋದು, ಅಥವಾ ಶಾಂತಿ ಮಂತ್ರಗೂ ಸಹ ಇದು ಮಂತ್ರ. ಇದು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಸೊ ಈ ಮಂತ್ರದಲ್ಲಿ ಇಡೀ ಯೋಗದ ಸಾರವೇ ಒಂದು ರೀತಿಯಲ್ಲಿದೆ. ಸೊ ಎಲ್ಲರೂ ಸರ್ವೇ ಭವಂತು ಸುಖಿನಃ, ಎಲ್ಲರೂ ಆನಂದದಲ್ಲಿರಲಿ, ಎಲ್ಲರಿಗೂ ಸಂತೋಷ ಸಿಗಲಿ, ಎಲ್ಲರೂ ನಿರಾಮಯರಾಗಿರಲಿ, ಯಾರಿಗೂ ಕಾಯಿಲೆ ಬರೋದು ಬೇಡ, ಎಲ್ಲರಿಗೂ ರಕ್ಷಣೆ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಆ ರೀತಿಯಲ್ಲಿ ನಾವು ಈ ಮಂತ್ರವನ್ನು ಉಚ್ಚಾರಣೆ ಮಾಡ್ತೇವೆ. ಓಕೆ ಮೇಡಮ್, ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಯೋಗ ದಿನದ ಈ ಶುಭ ದಿನದಂದು ಯೋಗದ ಮಹತ್ವ ಏನು, ಯೋಗದ ಶಕ್ತಿ ಏನು, ಹಾಗೆ ಯುವ ಪೀಳಿಗೆಗೆ ಯೋಗವನ್ನು ಬೆಳೆಸುವ ನಿಟ್ಟಿನಲ್ಲಿ ಯಾವ ರೀತಿ ಜವಾಬ್ದಾರಿಗಳಿದೆ, ಇದೆಲ್ಲದರ ಬಗ್ಗೆ ಸವಿವರವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ನಮ್ಮ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು ಡಿ ಚಂದನ ನ್ಯೂಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸ್ ಖಾತೆಯಲ್ಲೂ ಕೂಡ ವೀಕ್ಷಿಸಬಹುದು.